ಗಂಡು ಹುಡುಗಿಯಂತೆ ಇದ್ದಾಳೆ. ಈ ಮಾತನ್ನು ನಾವು ಎಷ್ಟು ಬಾರಿ ಕೇಳಿದ್ದೇವೆ. ಒಬ್ಬ ಹುಡುಗಿ ಧೈರ್ಯವಾಗಿ ಮಾತನಾಡಿದರೆ, ತನ್ನ ಅಭಿಪ್ರಾಯವನ್ನು ನೇರವಾಗಿ ಹೇಳಿದರೆ, ರಾತ್ರಿ ಒಬ್ಬಳೇ ಪ್ರಯಾಣ ಮಾಡಿದರೆ, ಬೈಕ್ ನಡೆಸಿದರೆ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತರೆ, ಅಥವಾ ತನ್ನ ಜೀವನದ ನಿರ್ಧಾರಗಳನ್ನು ತಾನೇ ತೆಗೆದುಕೊಂಡರೆ, ಸಮಾಜ ತಕ್ಷಣ ಒಂದು ಹೆಸರನ್ನು ಕೊಡುತ್ತದೆ, ಅವಳು ಗಂಡು ಹುಡುಗಿ. ಆದರೆ ಇಂದು ನಾವು ಒಂದು ಪ್ರಶ್ನೆ ಕೇಳಬೇಕಾಗಿದೆ. ನಿಜವಾಗಿಯೂ ಗಂಡು ಹುಡುಗಿ ಎಂದರೆ ಯಾರು? ಗಂಡಿನಂತೆ ವರ್ತಿಸುವ ಹುಡುಗಿಯಾ? ಅಥವಾ ತನ್ನ ವ್ಯಕ್ತಿತ್ವವನ್ನು ಯಾರ ಮುಂದೆಯೂ ಬಗ್ಗಿಸದ ಹುಡುಗಿಯಾ? ಸ್ನೇಹಿತರೆ, ಇದು ಕೇವಲ ಒಂದು ಪದದ ಕಥೆಯಲ್ಲ. ಇದು ಒಂದು ಶತಮಾನದ ಬದಲಾವಣೆಯ ಕತೆ. ಒಂದು ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಶಿಕ್ಷಣವೇ ಅನಗತ್ಯ ಎಂದು ಹೇಳಲಾಗುತ್ತಿತ್ತು. ಅವರ ಕನಸುಗಳಿಗೆ ಮನೆಯ 4 ಗೋಡೆಗಳೇ ಮಿತಿ ಎಂದು ನಂಬಿಸಲಾಗುತ್ತಿತ್ತು. ಹೆಣ್ಣುಮಕ್ಕಳು ಹೆಚ್ಚು ಓದಬಾರದು, ಹೆಚ್ಚು ಮಾತನಾಡಬಾರದು, ಹೊರಗಡೆ ಹೋಗಬಾರದು, ತಮ್ಮ ಅಭಿಪ್ರಾಯ ಹೇಳಬಾರದು ಎಂಬ 100 ನಿಯಮಗಳು ಅವರ ಸುತ್ತ ಗೋಡೆಗಳಾಗಿ ನಿಂತಿದ್ದವು. ಆದರೆ ಇಂದು ಅದೇ ಹೆಣ್ಣುಮಕ್ಕಳು ವಿಶ್ವವಿದ್ಯಾಲಯಗಳ ಚಿನ್ನದ ಪದಕ ವಿಜೇತರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ಸೈನಿಕರಾಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಅಂತರಿಕ್ಷಕ್ಕೂ ಹೋಗಿದ್ದಾರೆ. ಒಮ್ಮೆ ಅವಕಾಶ ಕೇಳುತ್ತಿದ್ದ ಹೆಣ್ಣು ಇಂದು ಅವಕಾಶಗಳನ್ನು ಸೃಷ್ಟಿಸುತ್ತಿದ್ದಾಳೆ. ಇದು ಕೇವಲ ಮಹಿಳೆಯರ ಸಾಧನೆಯಲ್ಲ, ಇದು ಮಾನವ ಸಮಾಜದ ಬೆಳವಣಿಗೆಯ ಸಂಕೇತ. ಏಕೆಂದರೆ ಒಬ್ಬ ಹೆಣ್ಣಿನ ಸಾಮರ್ಥ್ಯವನ್ನು ಗುರುತಿಸಿದಾಗ ಮಾತ್ರ ಸಮಾಜ ನಿಜವಾಗಿ ಮುಂದುವರಿಯುತ್ತದೆ. ಇಂದಿನ ಮಾದರಿ ಗಂಡು ಹುಡುಗಿ ಎಂದರೆ ಅವಳು ಶಿಕ್ಷಣದಲ್ಲಿ ಯಾರಿಗೂ ಕಡಿಮೆಯಿಲ್ಲ. ಪದವಿ ಪಡೆಯುವುದು ಮಾತ್ರ ಶಿಕ್ಷಣವಲ್ಲ, ಜೀವನವನ್ನು ಅರ್ಥಮಾಡಿಕೊಳ್ಳುವುದು ಶಿಕ್ಷಣ. ಸರಿಯಾದ ಪ್ರಶ್ನೆ ಕೇಳುವುದು ಶಿಕ್ಷಣ, ತಪ್ಪನ್ನು ಪ್ರಶ್ನಿಸುವುದು ಶಿಕ್ಷಣ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಶಿಕ್ಷಣ. Subscribe the channel to get better videos like this. ಒಬ್ಬ ಮಹಿಳೆ ಧೈರ್ಯಶಾಲಿಯಾಗಿರಬಹುದು, ಆದರೂ ಪ್ರೀತಿಯಿಂದ ಇರಬಹುದು. ನೇರವಾಗಿ ಮಾತನಾಡಬಹುದು, ಆದರೂ ಹೃದಯವಂತಳಾಗಿರಬಹುದು. ನಿರ್ಧಾರ ತೆಗೆದುಕೊಳ್ಳಬಹುದು, ಆದರೂ ಕುಟುಂಬವನ್ನು ಪ್ರೀತಿಸಬಹುದು. ಇವು ಪರಸ್ಪರ ವಿರುದ್ಧವಾದ ಗುಣಗಳಲ್ಲ, ಇವೇ ನಿಜವಾದ ವ್ಯಕ್ತಿತ್ವದ ಲಕ್ಷಣಗಳು. ಇಂದಿನ ಮಾದರಿ ಗಂಡು ಹುಡುಗಿಯ ದೊಡ್ಡ ಶಕ್ತಿಯೇನೆಂದರೆ ಆಕೆ ತನ್ನನ್ನು ತಾನು ಒಪ್ಪಿಕೊಂಡಿದ್ದಾಳೆ. ಅವಳು ಯಾರ ಪ್ರತಿರೂಪವಾಗಲು ಬಯಸುವುದಿಲ್ಲ, ಯಾರ ನಕಲಾಗಲು ಬಯಸುವುದಿಲ್ಲ. ತಾನೇ ತನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಲು ಬಯಸುತ್ತಾಳೆ. ಅವಳು ಸೀರೆ ತೊಡುತ್ತಾಳೆ, ಅದೇ ಸಮಯದಲ್ಲಿ ಬೈಕ್ ಕೂಡ ಓಡಿಸುತ್ತಾಳೆ. ಅವಳು ಅಡುಗೆ ಮಾಡುತ್ತಾಳೆ, ಅದೇ ಸಮಯದಲ್ಲಿ ಕಂಪನಿಯನ್ನು ನಡೆಸುತ್ತಾಳೆ. ಅವಳು ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ, ಅದೇ ಸಮಯದಲ್ಲಿ ಸಭೆಯನ್ನು ಮುನ್ನಡೆಸುತ್ತಾಳೆ. ಏಕೆಂದರೆ ಮಹಿಳೆಯ ಸಾಮರ್ಥ್ಯವನ್ನು ಒಂದು ಪಾತ್ರದೊಳಗೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಸಮಾಜ ಬದಲಾಗುತ್ತಿದೆ, ಆದರೆ ಇನ್ನೂ ಕೆಲವು ಮನಸ್ಸುಗಳು ಬದಲಾಗಿಲ್ಲ. ಇನ್ನು ಕೆಲವರು ಮಹಿಳೆಯ ಆತ್ಮವಿಶ್ವಾಸವನ್ನು ಅಹಂಕಾರ ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅವಳ ಸ್ವಾತಂತ್ರ್ಯವನ್ನು ದುರಹಂಕಾರ ಎಂದು ಕರೆಯುತ್ತಾರೆ. ಅವಳ ಕನಸುಗಳನ್ನು ಹಾಸ್ಯಾಸ್ಪದಗೊಳಿಸುತ್ತಾರೆ. ಆದರೆ ಇತಿಹಾಸ ಒಂದು ಸತ್ಯವನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದೆ. ಯಾರನ್ನಾದರೂ ತಡೆಯಬಹುದು, ಆದರೆ ಸಾಮರ್ಥ್ಯವನ್ನು ತಡೆಯಲು ಸಾಧ್ಯವಿಲ್ಲ. ಯಾರನ್ನಾದರೂ ಅವಮಾನಿಸಬಹುದು, ಆದರೆ ಕನಸುಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಒಬ್ಬ ಮಹಿಳೆ ತನ್ನ ಮೌಲ್ಯವನ್ನು ಅರಿತ ಕ್ಷಣದಿಂದಲೇ ಅವಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಈ ಶತಮಾನದ ಮಾದರಿ ಗಂಡು ಹುಡುಗಿ ಎಂದರೆ ಗಂಡಿನಂತೆ ಬದುಕುವ ಮಹಿಳೆಯಲ್ಲ, ತನ್ನಂತೆ ಬದುಕುವ ಮಹಿಳೆ. ಯಾರ ಅನುಮತಿಯ ನಿರೀಕ್ಷೆಯಿಲ್ಲದೆ ತನ್ನ ಕನಸುಗಳಿಗೆ ರೆಕ್ಕೆ ಕಟ್ಟುವ ಮಹಿಳೆ. ತನ್ನ ನಿರ್ಧಾರಗಳಿಗೆ ತಾನೇ ಜವಾಬ್ದಾರಿ ಹೊರುವ ಮಹಿಳೆ. ತನ್ನ ಯಶಸ್ಸಿಗೆ ತಾನೇ ಕಾರಣವಾಗುವ ಮಹಿಳೆ. ತನ್ನ ಸೋಲಿನಿಂದಲೂ ಪಾಠ ಕಲಿಯುವ ಮಹಿಳೆ. ಮತ್ತು ತನ್ನ ವ್ಯಕ್ತಿತ್ವವನ್ನು ಯಾರಿಗೂ ಒಪ್ಪಿಸದ ಮಹಿಳೆ. ಇದೇ ಈ ಶತಮಾನದ ನಿಜವಾದ ಮಾದರಿ ಗಂಡು ಹುಡುಗಿ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಅವಳು ಗಂಡು ಹುಡುಗಿ ಅಲ್ಲ, ಅವಳು ತನ್ನ ಶಕ್ತಿಯನ್ನು ಅರಿತ ಮಹಿಳೆ. ಧನ್ಯವಾದಗಳು. ಮತ್ತೊಂದು ಚಿಂತನಾತ್ಮಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಿಮ್ಮ ಮೌನದನಿ.